ನಿಯತ್ತು ನಿಜವಾದ ಪ್ರೀತಿ. ಬೇಕಾಗಿರೋದು ನಾವು ಕೊಡೋ ಒಂದೇ ಒಂದು ಕೈತುತ್ತು, ಆದರೆ ಅದು ಕೊಡೋ ಪ್ರೀತಿ ಜೀವನ ಪರ್ಯಂತಕ್ಕೆ ಆಗುವಷ್ಟು. ನಾನು ಇಷ್ಟೊತ್ತು ಮಾತಾಡ್ತಿರುವಂಥದ್ದು ನಮ್ಮ ಚಾಲಿ ಬಗ್ಗೆ. ಅಂದಹಾಗೆ ನನ್ನ ಅಜ್ಜಿನ ನಿಮಗೆ ತೋರಿಸೋಣ ಅಂತ. ಶಾಲೆಗೆ ರಜೆ ಸಿಕ್ಕ ಸಮಯದಲ್ಲಿ ಅಜ್ಜಿ ಮನೆಗೆ ಹೋಗೋ ಖುಷಿನೇ ಬೇರೆ. ಈಗ ಇದನ್ನೆಲ್ಲ ಬರೀ ನೆನೆಸ್ಕೋಬೇಕಷ್ಟೇ. ಈಗ ಆ ಪ್ರೀತಿಗೆ ಆ ಜಾಗದಲ್ಲಿ ಜಾಗನೇ ಇಲ್ಲ ಅಂತ ಅಂದ್ಕೋತೀವಿ. ಇವ್ರು ಇವತ್ತಿದ್ದಿದ್ರೆ ಸಂಬಂಧಗಳು ಇಷ್ಟೊಂದು ಹದಗೆಡ್ತಾ ಇರಲಿಲ್ವೇನೋ ಅಂತ ನನಗನ್ನಿಸ್ತಾ ಇರೋದು. ಅದಕ್ಕೆ ಹೇಳೋದು, ಹಿರಿಯರು ಇರಬೇಕು, ಒಂದು ಮನೆ, ಒಂದು ಕುಟುಂಬ ಅಂತ ಅಂದಮೇಲೆ ಇವ್ರ ಜೊತೆ ನನ್ನ ದೊಡ್ಡ ಮಾವನ ಕೂಡ ಮಿಸ್ ಮಾಡ್ಕೋತೀನಿ ಈ ಸಮಯದಲ್ಲಿ ನನ್ನ ಅಜ್ಜನ ಕೂಡ ನೆನೆಸ್ಕೋಬೇಕು. ಅನ್ಫಾರ್ಚುನೇಟ್ಲಿ ಅವರನ್ನು ಫೋಟೋದಲ್ಲಿ ಕೂಡ ನೋಡೋ ಭಾಗ್ಯ ನಮಗಿಲ್ಲ. ಆದರೂ ಅವರು ಆ ಸಮಯದಲ್ಲಿ ಸಂಬಂಧಗಳನ್ನು ನಿಭಾಯಿಸಿದ ರೀತಿ, ಅವರಿಗೆ ಸಿಗ್ತಾ ಇದ್ದ ಗೌರವ ಈಗ ಇರುವವರು 10 ಜನ್ಮ ಎತ್ತಿದ್ರೂ ಸಾಧ್ಯನೇ ಇಲ್ಲ. ಹಾಗೆ ನಮ್ಮ ಊರಲ್ಲಿ ಇದ್ದಂಥ ಒಂದೇ ಒಂದು ಸಿನಿಮಾ ಥಿಯೇಟರ್ ಭಾರತ್ ಟಾಕೀಸು ರಸ್ತೆ ಅಗಲೀಕರಣಗೋಸ್ಕರ ಶಾಶ್ವತವಾಗಿ ತೆರೆಮರೆಗೆ ಸರಿತಾ ಇದೆಯಂತೆ. ಹಾಗಾಗಿ ಇದರ ಜೊತೆ ಇದ್ದಂಥ ಒಂದೇ ಒಂದು ಸಿನಿಮಾ ಥಿಯೇಟರ್ ತೆರೆಮರೆಗೆ ಸರಿತಾ ಇರೋದು ಬೇಸರದ ಸಂಗತಿ. ನನ್ನ ತಾಯಿ ಚಿಕ್ಕವರಿದ್ದಾಗ ಒಂದೇ ಒಂದು ಸಿನಿಮಾ ಈ ಟಾಕೀಸ್ನಲ್ಲಿ ನೋಡಿದ್ರಂತೆ. ಆದರೂ ನಮ್ಮ ಊರಿಗೆ ಒಂದು ಮಲ್ಟಿಪ್ಲೆಕ್ಸ್ ಥಿಯೇಟ್ರ್ ಬಂದರೂ ಬರ್ಬೋದು ಮುಂದಿನ ದಿನಗಳಲ್ಲಿ ಅಂತ ಆಶಿಸ್ತಾ, ತುಂಬ ಪಾಸಿಟಿವಿಟಿ ಇರೋ ಜಾಗದಲ್ಲಿ ತುಳಸಿ ಗಿಡಗಳು ಜಾಸ್ತಿ ಬೆಳಿತಾವಂತೆ. ಹಾಗೆ ನಮ್ಮ ಮನೆ ಸುತ್ತಮುತ್ತ ಇರುವಂಥ ಈ ತುಳಸಿ ಗಿಡಗಳು ನಮ್ಮ ಮನೆ ಸುತ್ತಮುತ್ತ ಇರುವಂಥ ಪಾಸಿಟಿವಿಟಿ ಮತ್ತು ಆ ಪಾಸಿಟಿವ್ ವೈಬನ್ನು ತೋರಿಸ್ಕೊಡುತ್ತೆ. ಅಂದಹಾಗೆ ನೇಚರ್ ನಡುವೆ ಸಿಗೋ ಮನಶಾಂತಿನೇ ನಮ್ಮೊಳಗೆ ಆಟೋಮೆಟಿಕಲಿ ಪಾಸಿಟಿವಿಟಿನ ತುಂಬುತ್ತೆ. ಹಾಗೆ ಇವತ್ತು ಪ್ರಕೃತಿನ ಪೂಜಿಸುವಂಥ ಹಬ್ಬ ಅಂದರೆ ನಾಗರ ಪಂಚಮಿ. ಎಲ್ಲರಿಗೂ ಪ್ರಕೃತಿನ ಪೂಜಿಸುವ ಹಾಗೂ ಪ್ರಕೃತಿ ಜೊತೆ ಇರುವಂತಹ ಸಕಲ ಜೀವರಾಶಿಗಳನ್ನು ಪೂಜಿಸುವ ಪ್ರಕೃತಿ ಹಬ್ಬದ ಶುಭಾಶಯಗಳು.